ಚಿತ್ರಮಂದಿರ ಅಂದ್ರು ಏನಿಲ್ಲ ಅಂದ್ರೆ 1.5-2 ಎಕರೆ ಇರ್ತವೆ. ಅದನ್ನೆಲ್ಲ ಮುರಿದು ಅವ್ರು ಹೋಗ್ಬೋದು ಅಂದ್ರು ಎಷ್ಟೋ ಜನ ಮುಂದೆ ಹೋಗಾಯ್ತು. ಇನ್ನು ಕೆಲವರು ಅಲ್ಲೇ ಇದ್ದಾರೆ ಅಂದ್ರೆ ಅವರಿಗೆ ಸಿನಿಮಾ ಮೇಲೆ ಇರುವಂತ ಒಂದು ಪ್ರೀತಿ, ನಾವು ಸಿನಿಮಾದವರು ಸಿನಿಮಾಗೆ ಇದೊಂದು ಆತರ ನೋಡ್ತಾ ಇರ್ಬೇಕಾರೆ ಅವ್ರಿಗೆ ಫೀಡಿಂಗ್ ಆಗ್ಬೇಕಲ್ಲ, ಸಿನಿಮಾ ಅಂತ ಬರ್ತಾ ಇರ್ಬೇಕಲ್ಲ. ಪ್ರತಿಯೊಬ್ಬರು ಚಿತ್ರಮಂದಿರ ಓನರ್ಗಳು ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ, ಥಿಯೇಟರ್ಗಳೆಲ್ಲ ಹೊಡೆದಾಗ್ತಾ ಇದೀವಿ ಅಂದ್ರೆ ವೇರೆ ಸಿನಿಮಾ ಇದೆ. ಐ ಆಮ್ ಟಾಕಿಂಗ್ ಅಬೌಟ್ ದಿ ಎಂಟೈರ್ ಇಂಡಿಯಾ, ಜಸ್ಟ್ ನಾಟ್ ಕರ್ನಾಟಕ. ಸೊ ಇಫ್ ಯು ಸ್ಟಾಪ್ ಮೇಕಿಂಗ್ ಫಿಲ್ಮ್ಸ್, ಹೌ ವಿಲ್ ದೇ ಸರ್ವೈವ್? We have to keep moving on, sir. We have to keep doing. That is the fight. You're talking about? ಸರ್ ಅಲ್ಲಿ ಮಾಡಿರ್ಬೋದು ಸರ್, ಅಪ್ಪಟ ಕನ್ನಡಿಗ ಸರ್. ಇಲ್ಲೇ ಮಾಡ್ತಾ ಇರೋದು, ಕನ್ನಡದಲ್ಲೇ ಡೈಲಾಗ್ ಹೇಳ್ತಾ ಇರೋದು ನಾನು. That's what I don't know, sir. See, because whatever decisions Tamil Nadu or ಏನೇ ತಗೊಂಡ್ರು, I think their producers, their directors, their actors, they have to sit and sort it out, and ಅವರು ಅದನ್ನ ಒಪ್ಪಲೂಬೇಕಾಗತ್ತೆ. ಅದ್ರ ಬಗ್ಗೆ ಡಿಬೇಟ್ ಮಾಡುವಂತ ಸಂಪೂರ್ಣ ಅಧಿಕಾರ ಅವರಿಗಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಯಾವಾಗ ಈ ತರ ಆಗುತ್ತೋ ನಮ್ಮಂತವ್ರು ಹೋಗ್ಬಿಟ್ಟು ಕುತ್ಕೊಂಡು ಮಾತಾಡೋಕ್ಕೆ ನಮ್ಮಂತ ಎಷ್ಟೋ ಜನ ಇದ್ದಾರೆ, ಹಿರಿಯರು ಇದ್ದಾರೆ. ಅವತ್ತು ನಾವು ನಮ್ಮ ಕನ್ನಡ ಚಿತ್ರರಂಗದ ಪರವಾಗಿ ಡಿಸಿಷನ್ಸ್ ತಗೊಬೋದು. ದಟ್ ಇಸ್ ನಾಟ್ ಅನ್ ಇಂಡಸ್ಟ್ರಿ, ದಟ್ ಇಸ್ ಐ ಆಮ್ ಅ ಗೆಸ್ಟ್ ದೇರ್, ನಾಟ್ ಅ ಹೋಸ್ಟ್. ಸೊ ಯಾ, ಡ್ರೋನ್ ಶೋ ಬೇಜಾರಲ್ಲ. ಅನೌನ್ಸ್ ಮಾಡಿದಾರಲ್ಲ, ಸಾಂಗ್ ಬರ್ತಾ ಇದೆ ಅವತ್ತು ಅಂತ, ಲಿರಿಕಲ್ ಸಾಂಗ್ ವಿಡಿಯೋ ಅವತ್ತು ಬರ್ತಾ ಇದೆ, 2ನೇ ತಾರೀಕು ರಿಲೀಸ್ ಮಾಡ್ತಾ ಇದೆ. ಸೊ ದಟ್ ಇಸ್ ವಾಟ್ ನಿಮಗೆ ಬಿಗಿನಿಂಗ್ ಅಲ್ಲಿ ನಾನು ಹೇಳಿದ ಆನ್ಸರ್ ಇದೆ ಅಲ್ಲ ಸರ್. ಇವಾಗ ಒಂದು ಸಿನಿಮಾ ಅಟ್ ಅ ಟೈಮ್ ಮಾಡಕ್ ಹೋದ್ರೆ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್ ಅಂತ ನಿಮ್ಗೆ ಏನು ಹೇಳಿದೆ. ಈಗ ಆಗಿರೋದ್ರ ಬಗ್ಗೆ ನನಗೆ ಅರಿವಿಲ್ಲ ಸರ್, ಏನು ಮಾಡೋಕ್ಕಾಗಿಲ್ಲ, ಕಂಟ್ರೋಲಲ್ಲಿ ಇಲ್ಲ. ಒಂದೇ ಸಿನಿಮಾ ಸ್ಟಾರ್ಟ್ ಮಾಡಿದ್ದೆ, ಅದು ಮುಗಿಯೋ ತನಕ ನಾನು ಬೇರೆ ಕಡೆ ಹೋಗೋಕ್ಕಾಗಿಲ್ಲ. ಸಿಚುವೇಶನ್ಸ್ ಮ್ಯಾಕ್ಸ್ ಬಂದ್ಬಿಟ್ಟು ಆಕ್ಚುಲಿ ತುಂಬಾ ಹಿಂದೆ ಮುಗ್ದೋಗ್ಬೇಕಿತ್ತು. ಬಟ್ ಮುಗಿಯೋ ಟೈಮಲ್ಲಿ ಕರೆಕ್ಟಾಗಿ ಅಲ್ಲಿ ಮತ್ತೆ ಚೆನ್ನೈಯಲ್ಲಿ ಫ್ಲಡ್ಸ್ ಆಗುತ್ತೆ, ಎಲ್ಲ ಕಡೆ ಫ್ಲಡ್ಸ್ ಆಗಿ ಸೆಟ್ಗಳು ಹಾಳಾಗ್ತವೆ. ಸೆಟ್ಗಳು ಮತ್ತೆ ಇರೆಕ್ಟ್ ಮಾಡೋಷ್ಟೊಳಗೆ ಆರ್ಟಿಸ್ಟ್ಗಳು ಡೇಟ್ಸ್ ಆ ಕಡೆ ಈ ಕಡೆ ಆಗಿರುತ್ತೆ. ಈ ಮಧ್ಯದಲ್ಲಿ ಒಬ್ಬರು ಹೆಲ್ತ್ ಅಪ್ಸೆಟ್ ಆಗಿ ಅವ್ರು 1 ತಿಂಗಳು ಬರೋದಿಲ್ಲ. ಸೊ ಏನಾಗುತ್ತೆ, ಒಂದು ಸ್ಮಾಲ್ ಇನ್ಸಿಡೆಂಟ್ ಡಿಸ್ಟ್ರಾಕ್ಟೆಡ್ ದ ಹೋಲ್ ಥಿಂಗ್. ಇವಾಗ ನಿಮಗೆ ಫಸ್ಟ್ ಕೊಟ್ಟಿದ್ದ ಆನ್ಸರ್ ಅಲ್ಲೇ ನಾನು ಏನಂತಂದ್ರೆ, ಇವಾಗ ನಾನು ಯಾಕೆ ಆ ಡಿಸಿಷನ್ ತಗೊಂಡೆ ಅಂತಂದ್ರೆ, ಒಂದು ಸಿನಿಮಾ ಅಟ್ ಅ ಟೈಮ್, ಒಂದೇ ಸಿನಿಮಾ ಶೂಟಿಂಗ್ ಹೋಗಲ್ಲ ನಾನು ಯಾವಾಗಂದ್ರೆ, ಬಿಕಾಸ್ ನಾಟ್ ವರ್ಕಿಂಗ್ ಔಟ್. ಈಗ ಎಷ್ಟೋ ಸಿನಿಮಾಗಳು ಮಧ್ಯದಲ್ಲಿ 20 ದಿನ 25 ದಿನ ಬಿಟ್ಟಿರ್ತಾರೆ ನಮ್ಮನ್ನ ಗ್ಯಾಪ್. ಸೊ ಆ ಗ್ಯಾಪಲ್ಲಿ ಐ ಕ್ಯಾನ್ ವರ್ಕ್ ಫಾರ್ ಸಮಥಿಂಗ್ ಎಲ್ಸ್. ಐ ಕ್ಯಾನ್ ಪ್ಲಾನ್. ಈ ಒಂದು 2-3 ಪ್ರೊಡಕ್ಷನ್ ಹೌಸ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದ್ರೆ ವಿ ಕ್ಯಾನ್ ಪ್ಲಾನ್ ವೆಲ್. ಅದ್ರ ಮಟ್ಟಿಗೆ ನಾನು ಹೋಗ್ತಾ ಇದ್ದೀನಿ ಅಂದಿದ್ದು, ಬಿಕಾಸ್ ಐ ಕೀಪಿಂಗ್ ಆಲ್ ದಿಸ್ ಇನ್ ಮೈಂಡ್ ಓನ್ಲಿ ಐ ಸೆಡ್ ದಟ್. ಅದರ್ವೈಸ್ ಐ ವಾಸ್ ಇಷ್ಟು ವರ್ಷದಲ್ಲಿ ನಾನು ಒಂದೇ ಸಿನಿಮಾ ಅಟ್ ಎ ಟೈಮ್ ಮಾಡ್ತಾ ಇದ್ದಿದ್ದು ಸರ್. ಇವಾಗ ಐ ವಾಂಟೆಡ್ ಟು ಟೇಕ್ ದಿಸ್ ಡಿಸಿಷನ್ ಬಿಕಾಸ್ ಆಫ್ ದಿಸ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಸರ್. ಅಟ್ ಲೀಸ್ಟ್ ಕಂಟಿನ್ಯೂ ಶೂಟಿಂಗ್ ಮಾಡ್ತೀನಿ ಅನ್ನೋ ಭರವಸೆ ಕೊಡ್ತೀನಿ ನಾನು. ಅದಾದ್ಮೇಲೆ ನಾನು ಹೇಳಿದಾಗೆ ಪ್ರತಿಯೊಂದು ಇಟ್ಸ್ ಅ ಕೊಲಾಬರೇಷನ್ ಆಫ್ ಟೂ ಮೆನಿ ಮೈಂಡ್ಸ್ ಅಂಡ್ ಹಾರ್ಟ್ಸ್ ಅಂಡ್ ಹ್ಯಾಂಡ್ಸ್. ನನ್ನ ಒಬ್ಬನ ಕೈಲಿಲ್ಲ, ಬಟ್ ನನ್ನ ಪ್ರಯತ್ನ ಅಟ್ ಲೀಸ್ಟ್ ಐ ಕ್ಯಾನ್ ಕೀಪ್ ವರ್ಕಿಂಗ್ ಎವ್ರಿ ಡೇ. ಸರ್, ದುನಿ ಮತ್ತೆ ಗಣೇಶ್ ಇವರೆಲ್ಲ ನಮ್ಮ ಸಹೋದರರು. ಅವ್ರ ಸಿನಿಮಾ ಚೆನ್ನಾಗಿ ಹೋಗೋದ್ರಲ್ಲಿ ನಮ್ದೊಂಥರ ಗತ್ತು ಗಾಂಚಿನ ಎರಡೂ ಇರುತ್ತೆ ಸರ್. ಅರ್ಥ ಆಯ್ತಾ? ಅದು ಹೋಗ್ಬೇಕು. ನಾನು ಮೊನ್ನೆ ಸಿಕ್ಕಿದಾಗ ಇವರೆಲ್ಲ ಟೆಕ್ನಿಷಿಯನ್ಸ್ ಆಗ್ಬೇಕು ಅಂತ ಆಸೆ ಪಟ್ಟು, ಇನ್ಫ್ಯಾಕ್ಟ್ ಇವತ್ತಿಗೂ ನಾವು ಮಾತಾಡ್ಬೇಕಾದ್ರೆ ಇನ್ನೊಂದು ಈ ಡೈರೆಕ್ಷನ್ ಯಾವಾಗ ಗಣೇಶ್ ಹತ್ರನೂ ಮಾತಾಡ್ತಾ ಇರ್ತೀವಿ. ಅಂಡ್ ಐ ಥಿಂಕ್ ಗಣೇಶ್ ಈಸ್ ಅ ಬಿಗ್ ನೇಮ್. ಚೆನ್ನಾಗಿ ಮಾಡಿದವರು, ಅವ್ರು ದೊಡ್ಡ ಸಿನಿಮಾ ಕೊಟ್ಟವರು. ಅವ್ರದ್ದು ಮಧ್ಯದಲ್ಲಿ ಒಂದು ಚಿಕ್ಕ ಗ್ಯಾಪ್ ಆಗಿತ್ತು, ಸಿನಿಮಾಗಳು ಅಷ್ಟು ಒಟ್ಟಿಗೆ ಹೋಗ್ತಾ ಇರಲಿಲ್ಲ.
ಅವ್ರ ಲೈಫಲ್ಲಿ ಈ ಥರ ಒಂದು ಒಳ್ಳೆ ಸಿನಿಮಾ ಹೋಗಿರೋದು ನಮ್ಗಳಿಗೆ ಖುಷಿ, ಬಿಕಾಸ್ ಈಸ್ ಅ ಗ್ರೇಟ್ ಆಕ್ಟರ್, ಈಸ್ ಅ ಬ್ರಿಲಿಯಂಟ್ ಎಂಟರ್ಟೈನರ್, ಒಳ್ಳೆ ಟೈಮಿಂಗ್ ಇಟ್ಕೊಂಡಿರೋಂಥ ಒಂದು ಕಲಾವಿದರು ಅವರು. ಅಟ್ ದ ಸೇಮ್ ಟೈಮ್ ಅವರು ವಿಜಿದ್ ಏನು ಅಂತಂದ್ರೆ ಅವ್ರದ್ದೇ ಆದಂಥ ಒಂದು ರೂಟಲ್ಲಿ ಹೋಗ್ತಾರೆ. ಆ್ಯಂಡ್ ಈ ಥರ ಇವಾಗ ಸಿನಿಮಾನೇ ಹೋಗಲ್ಲ, ಸಿನಿಮಾಗೆ ಯಾರು ಬರಲ್ಲ ಅನ್ನೋ ಟೈಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಯಾರು ಏನು ಎತ್ತ ಅಂತ. ಗತ್ತು ಗಾಂಭೀರ್ಯ ಎರಡರೊಟ್ಟಿಗೂ ಬರಲಿಲ್ವಾ? ಎರಡು ಸಿನಿಮಾ ಬರಲಿಲ್ವಾ? ಇದು ಯಾವುದಾದ್ರು ಭೀಮಾ ಬರಲಿಲ್ವಾ? ನುಗ್ಲಿಲ್ವಾ? ಜನ ನೋಡ್ಲಿಲ್ವಾ? ಅದು ಬರಲ್ಲ, ಇದು ಬರಲ್ಲ. ಅಲ್ಲೂ ಫಸ್ಟ್ ಡೇ ಬರಬೇಕಾದ್ರೆ ಅದು ಹೋಗಲ್ಲ, ಇದು ಹೋಗಲ್ಲ ಅಂತ ಅಂದರು. ಹೋಯ್ತಲ್ಲ. ಚಿತ್ರರಂಗದಲ್ಲಿ ಚಿತ್ರರಂಗ ಅನ್ನೋದು ಏನಿದೆ ಸರ್, ಯಾರು ಅದರ ಪ್ರಾರಂಭ ಅಲ್ಲ, ಯಾರು ಅದರ ಅಂತ್ಯ ಅಲ್ಲ. ಚಿತ್ರರಂಗ ಅನ್ನೋದು ಪ್ರತಿಯೊಬ್ಬರಿಗೂ ಸೇರ್ಪಡೆ ಆಗುತ್ತೆ. ಪ್ರತಿಯೊಬ್ಬರು ಅದರ ಇತಿಹಾಸ ಭವಿಷ್ಯ ಎರಡೂ ಹೌದು. ಸೊ ಟುಡೇ ಐ ಆಮ್ ವೆರಿ ಪ್ರೌಡ್ ಆಫ್ ದೋಸ್ ಫಿಲ್ಮ್ಸ್. ಆ್ಯಂಡ್ ಅವ್ರು ಬ್ಯುಸಿ ಇದ್ದಾರೆ, ಸಿಕ್ಕದಾಗ ಮಾತಾಡ್ತಾ ಇರ್ತೀವಿ. ನಾನು ನನ್ನ ಮ್ಯಾಕ್ಸ್ ಪ್ರೊಡಕ್ಷನಲ್ಲಿ ಇದ್ದೀನಿ. ನಾನು ಯಾವತ್ತೂ ಹೇಳಿದ್ದೆ ಸಿನಿಮಾ ನೋಡಬೇಕು ಅಂತ. ಬಟ್ ಈಗ ಪೆಪ್ಪೆ ಅಂತ ಅವ್ರದ್ದು ಹೊಸಬ್ರದ್ದು ಸಿನಿಮಾ ಅಂತೆಲ್ಲ ಬಂದಾಗ, ನಮ್ಮ ವಿನಯ್ ಅವ್ರದ್ದೆಲ್ಲ ಬಂದಾಗ ನಾವು ಕುತ್ಕೊಂಡು ಒಂದು ಆರಾಮಾಗಿ ನೋಡ್ಬೋದು. ಎಲ್ಲರೊಟ್ಟಿಗೆ ಕುತ್ಕೊಂಡು ಈ ದುನಿಯಾ ವಿಜಿ ಅಥವಾ ನಮ್ಮ ಗಣೇಶ್ ಅವ್ರದ್ದೆಲ್ಲ ಸಿನಿಮಾ ನಾವು ನೋಡ್ಬೇಕಾದ್ರೆ ನಮ್ಮದೇ ನೋಡೋವಂಥ ಒಂದು ರೀತಿ ಇದೆ ಸರ್. ನಾವು ಹಂಗೆ ನೋಡೋಕೆ ಇಷ್ಟಪಡ್ತೀವಿ. ನಾವೇ ತುಂಬ ಗಂಭೀರವಾಗಿ ಕುತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ನಾವು ಒಂದು ದಿವಸ ಅವರು ಇವಾಗ ಇನ್ನೂ ಸ್ವಲ್ಪ ಟ್ರಾವೆಲ್ಲು ಟೂರು ಅಲ್ಲೆಲ್ಲ ಇದ್ದಾರೆ. ಆಮೇಲೆ ಬಂದಮೇಲೆ ನಾವು ನಮ್ಮದು ಶೋ ಯಾವತ್ತು ರಾತ್ರಿ 9 ಗಂಟೆ ಮೇಲೆ ಸ್ಟಾರ್ಟ್ ಆಗೋದು, ಆ ಥರ ಪ್ರೀಮಿಯರ್ಸ್. ಅಲ್ಲಿ ನೋಡ್ತೀವಿ ಬಿಡಿ, ಆರಾಮಾಗಿ ನೋಡ್ಕೋತೀವಿ ನಾವು. ಬಟ್ ಖುಷಿ ಇದೆ. ಆ್ಯಂಡ್ ಪ್ರತಿ ಸಲ ಸಿನಿಮಾ ಚೆನ್ನಾಗಿ ಹೋಯ್ತು ಅಂತ ಬಂದಾಗ್ಲೂ ಐ ಆಮ್ ಸಂಬಡಿ, ಐ ಲೈಕ್ ಟು ಕೋ ಎಕ್ಸಿಸ್ಟ್, ಐ ಲೈಕ್ ಟು ಸೆಲೆಬ್ರೇಟ್ ಎವ್ರಿಬಡಿ ಸರ್. ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೋತ್ ದೇರ್ ಫಿಲ್ಮ್ಸ್. ಸರ್, ಒಬ್ಬ ಒಳ್ಳೆ ಕಲಾವಿದ ಫಸ್ಟ್ ಆಫ್ ಆಲ್ ನಿರ್ದೇಶಕರಾಗ್ತಾರೆ. ನಿರ್ದೇಶಕರಾದ್ಮೇಲೆ ಸ್ವಾರ್ಥ ಅನ್ನೋದು ಬಿಟ್ಟು ಇನ್ನೊಬ್ಬ ಕಲಾವಿದನಿಗೆ ಕತೆ ಬರೆದು ಬಂದರೆ ನಾನು ಯಾರು ಸರ್ ಇಲ್ಲ ಅನ್ನೋಕ್ಕೆ? ಅದು ಹೆಂಗಾನ ಮಾಡಲಿ, ಹೋಗಿ ಮಾಡೇ ಮಾಡ್ತೀವಿ ತಾನೆ, ಹೌದಾ ಇಲ್ಲೋ? ಮತ್ತೆ